ಇವತ್ತು ಗದಗಿಗೆ ನಮ್ಮ ಭೇಟಿ ಇತ್ತು. ನಮ್ಮ ಪಕ್ಷ ವತಿಯಿಂದ ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಿದರು. ನಮ್ಮ ಸ್ವಾಮೀಜಿ ತೀರೋಗಿರೋ ಹಿನ್ನೆಲೆಯಲ್ಲಿ ಆ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಆನ್ ದ ವೇ ಹೋಗುವಾಗ ನಾನು ಅಗ್ರಿಬೊಮ್ಮನಹಳ್ಳಿ ಹೋಗ್ತಾ ಇದ್ದೀನಿ. ಒಂದು ಕಾರ್ಯಕ್ರಮ ಇದೆ, ಭೀಮಾ ನಾಯಕ್ ಅವ್ರದ್ದು, ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಈಗ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ನಾನು. ಸರ್ ಅದೇ ಹೇಳಿದೆ, ಸ್ವಾಮೀಜಿ ಅದೇ ಹೇಳಿದ್ದು. ಸ್ವಾಮೀಜಿ ತೀರೋಗಿರೋ ಹಿನ್ನೆಲೆಯಲ್ಲಿ ಆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ನಾನು ಬೆಳಗಿಂದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಆ ಜನಸಾಗರ, ಆ ಸ್ವಾಮೀಜಿಗೆ ನನ್ನ ಅನಿಸಿಕೆ, ನಾನು ಯಾವತ್ತೂ ಆ ಜನಸಾಗರ ನಾನು ನೋಡಿಲ್ಲ. ಅಂದರೆ ಸ್ವಾಮೀಜಿ ಬಗ್ಗೆ ಜನ ಹೇಳ್ತಾ ಇದ್ದೀನಿ ನಾನು ಮಾಧ್ಯಮದಲ್ಲಿ. ನನಗೂ ಸ್ವಾಮೀಜಿ ಬಗ್ಗೆ ಅಭಿಮಾನ ನಾನು ಕೇಳಿದ್ದೇನೆ. ಆ್ಯಕ್ಚುಲಿ ನಾನು ಮೊನ್ನೆ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟ್ರಲ್ಲಿ ಹೋಗಬೇಕಾಗಿತ್ತು. ನಾನು ಹುಬ್ಳಿಗೆ ಬಂದುಬಿಟ್ಟಿದ್ದೆ. ನಾನು ಸಿದ್ದರಾಮಯ್ಯ ಅಲ್ಲಿಂದ ಹೋದರು, ನಾನು ಹೋಗುವಂತ ಇದ್ದೆ. ಅಷ್ಟೊಂದು ನನ್ನ ಅವಕಾಶ ಇಲ್ಲ. ಅದಕ್ಕೆಲ್ಲ ಇದು ಮಾಡಿಕೊಂಡಿರಬೇಕು. ಅದು ಅವರು ನಾವು ದರ್ಶನ ಮಾಡಬೇಕಾದ್ರೂ ಪುಣ್ಯ ಮಾಡಿರಬೇಕು. ಆ ಪುಣ್ಯ ನಾನು ಪಡ್ಕೊಂಡಿಲ್ಲ. ನನಗೆ ಅದು ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ. ನಾನು ಬೆಳಗಿಂದ ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ ಜನ ಕಣ್ಣಲ್ಲಿ ನೀರು ಹೆಂಗಾಗ್ತವ್ರು ಅಂದರೆ, ಸ್ವಂತ ಮನೆಯಲ್ಲಿ ಯಾರೋ ಅವ್ರ ತಂದೆನೋ ತಾಯಿ ತೀರ್ಗಳಂಗೆ ಆ ಥರ ಕಣ್ಣಲ್ಲಿ ನೀರು ಹಾಕ್ತಾರೆ. ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು. ನಾನು ಅಂತ ಅವ್ರ ಅಭಿಮಾನಿಗಳಿಗೆ ಆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ. ಭಾಗಿಯಾಗಬೇಕಾಗಿತ್ತು. ನನ್ನ ಕಾರ್ಯಕ್ರಮ ಇದೆ, ಇವತ್ತೇ ಏನೋ ಮಾಡ್ತಾವ್ರಂತೆ. ಹಾಗಾಗಿ ನಾನು ಅಗ್ರಿಬೊಮ್ಮನಹಳ್ಳಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ, ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ.